ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ನಿಲಯವನ್ನು ಬರುವ ಬಜೆಟ್ನಲ್ಲಿ ಘೋಷಿಸಿ ಅನುದಾನ ನೀಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನ ಪರಿಷತ್ನಲ್ಲಿ ಭರವಸೆಯನ್ನು ನೀಡಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಅವರ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ನೀಡಿದ್ದು, ವಿಧಾನ ಪರಿಷತ್ನಲ್ಲಿ ಸದಸ್ಯ ಶಾಂತಾರಾಮ್ ಸಿದ್ದಿ ಅವರು ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಯಲ್ಲಾಪುರದಲ್ಲಿ ವಸತಿ ನಿಲಯ ಪ್ರಾರಂಭಿಸುವ ಯೋಜನೆ ಸರ್ಕಾರಕ್ಕೆ ಇದೆ ಎಂದು ಪ್ರಶ್ನಿಸಿದ್ದರು. ಇದಕ್ಕೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಬಂದಲ್ಲಿ ನೋಡೋಣ ಎಂಬ ಉತ್ತರವನ್ನು ನೀಡಿದ್ದರು. ಇದರಿಂದ ಸಮಾಧಾನಗೊಳ್ಳದ ಶಾಂತಾರಾಮ್ ಸಿದ್ದಿ, ಯಲ್ಲಾಪುರ ಪಟ್ಟಣದಲ್ಲಿ 5 ಕಾಲೇಜುಗಳಿದ್ದು ಗ್ರಾಮೀಣ ಭಾಗದ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ವಿದ್ಯಾರ್ಥಿಗಳು 30ರಿಂದ 40 ಕಿಲೋಮೀಟರ್ ದೂರದಿಂದ ಪ್ರತಿನಿತ್ಯ ಬಸ್ಸಿನಲ್ಲಿ ಬರುತ್ತಾರೆ. ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ವಿದ್ಯಾರ್ಥಿ ನಿಲಯಗಳಿವೆ. ಪಟ್ಟಣದಲ್ಲಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯವಿದೆ. ಆದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಇಲ್ಲ ಎಂದು ವಿವರಿಸಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯನವರು, ಆ ಭಾಗದ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಅಗತ್ಯವಿರುವುದು ಅರಿವಿಗೆ ಬಂದಿದೆ. ಬರುವ ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸಿ ಘೋಷಣೆ ಮಾಡಿ ವಿದ್ಯಾರ್ಥಿ ನಿಲಯ ಮಾಡಿಕೊಳ್ಳುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಸಂಖ್ಯೆ 621 ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಆದಂಥ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇನ್ನೊಂದಷ್ಟು ಅಂಶಗಳು ಸೇರಬೇಕಾಗಿರೋದ್ರಿಂದ ನನ್ನ ಪ್ರಶ್ನೆ ಇತ್ತು. ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಬಿಂದುವಾದ ಯಲ್ಲಾಪುರ ತಾಲೂಕಿನ ಯಲ್ಲಾಪುರ ಪಟ್ಟಣದ ಸುತ್ತಮುತ್ತಲಿನ ದೂರದ ಹಳ್ಳಿಗಳಿಂದ ಬುಡಕಟ್ಟು ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಪ್ರತಿನಿತ್ಯ ಕಾಲೇಜುಗಳಿಗೆ ಬರುತ್ತಿದ್ದು ಸರಿಯಾದ ಸಮಯಕ್ಕೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲವಾದ್ದರಿಂದ ಯಲ್ಲಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ವಸತಿ ನಿಲಯವನ್ನು ಪ್ರಾರಂಭಿಸುವ ಯೋಜನೆ ಸರ್ಕಾರಕ್ಕಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ. ಸನ್ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದ ಪರಿಶಿಷ್ಟ ಪಂಗಡದ ಓದಬೇಡಿ ಅವನು ಹೇಳಿರಿ. ಉತ್ತರ 2 ಸಾಲಿದೆ ಹೇಳ್ಕೊಡ್ತಾವೆ ಕೊಟ್ಟಂತ ಕೇಳಿ, ನೀವೇನು ಮಾಡ್ಬೇಕು ಕೇಳಿ, ಓದಬೇಡಿ ಅದನ್ನು ಪ್ರಶ್ನೆ. ಸೂಕ್ತ ಪ್ರಸ್ತಾಪನೆಯನ್ನು ಸ್ವೀಕೃತಿಯಾದಲ್ಲಿ ಪರಿಶೀಲನೆ ಮಾಡುವುದಾಗಿ ಹೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾನು ವಿವರ ಕೊಡೋದಾದ್ರೆ ಒಂದು ಸ್ವಲ್ಪ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಯಲ್ಲಾಪುರದಲ್ಲಿ ಒಟ್ಟು 5 ಕಾಲೇಜುಗಳಿದೆ, PUC ಡಿಗ್ರಿ ಸೇರಿದಂತೆ. 15 ಪಂಚಾಯತ್ಗಳಿಂದ ಸುಮಾರು 40-35 ಕಿಲೋಮೀಟರ್ಗಳಿಂದ ಅಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾರೆ. ವಿಶೇಷವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಪಂಗಡ ಜಾತಿಯ ವಿದ್ಯಾರ್ಥಿಗಳು. ಈ ಎಲ್ಲ ವಿದ್ಯಾರ್ಥಿಗಳು ಬೆಳಗ್ಗೆ ಬಸ್ನಲ್ಲಿ ಬರಬೇಕು. ಬೆಳಗ್ಗೆ ಸಾಮಾನ್ಯವಾಗಿ ಬಸ್ಸುಗಳಲ್ಲಿ ಸೀಟ್ ಸಿಗೋದಿಲ್ಲ. ಜೊತೆಗೆ ಘಾಟ್ ಸೆಕ್ಷನ್ ಇರೋದ್ರಿಂದ ತುಂಬ ಸಲ ಬಸ್ಗಳು ಕೆಟ್ಟು ನಿಲ್ತವೆ. ಹೀಗಾಗಿ ಅವರಿಗೆ ಕಾಲೇಜಿಗೆ ಬರಲಿಕ್ಕಾಗಲ್ಲ. ಅಲ್ಲಿರುವಂಥ ಸಿದ್ದಿ ಸಮುದಾಯ ಇರ್ಬೋದು, ಧನ್ಗರ್ಗೌಳಿ ಸಮುದಾಯ ಇರ್ಬೋದು, ವಾಲ್ಮೀಕಿ ಸಮುದಾಯ, ಈ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮತ್ತು ಹಿಂದುಳಿದ ವಿಶೇಷವಾಗಿ ಅಲ್ಲಿ ಕಾಲೇಜಿಗೆ ಬರ್ತಾ ಇರೋದನ್ನು ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಇರ್ಬೋದು, ಮುಂಡಗೋಡು ಇರ್ಬೋದು, ಹಳಿಯಾಳ ಅಂಕೋಲಗಳಲ್ಲಿ ವಿದ್ಯಾರ್ಥಿನಿಗಳಿದೆ. ಯಲ್ಲಾಪುರದಲ್ಲಿ ಗಂಡು ಮಕ್ಕಳ ಕಾಲೇಜು ವಿದ್ಯಾರ್ಥಿಗಳ ಅವಶ್ಯಕತೆ ಇರೋದರಿಂದ ತಾವು ಇದನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಸಭಾಪತಿಯವರೇ, ಅವರು ಅಲ್ಲಿ ಒಂದು ಹಾಸ್ಟೆಲ್ ಆಗಬೇಕು ಅಂತಕ್ಕಂಥದ್ದು ಯಲ್ಲಾಪುರದಲ್ಲಿ ಕೇಳಿದ್ದಾರೆ. ಅಲ್ಲಿ ಕಾಲೇಜುಗಳಿದ್ದಾವೆ, ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿದ್ದಾರೆ, ಹಿಂದುಳಿದ ವಿದ್ಯಾರ್ಥಿಗಳಿದ್ದಾರೆ. ಒಂದು ಹಾಸ್ಟೆಲ್ ಬೇಕೇ ಬೇಕು ಅಂತಕ್ಕಂಥ ಇದೆ. ನಾನು ಅವರ ಮನವಿ ಏನಿದೆ ಅದನ್ನು ಒಪ್ಕೊಳ್ತೇನೆ. ಮುಂದಿನ ಬಜೆಟ್ನಲ್ಲಿ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ಘೋಷಣೆನೂ ಮಾಡ್ತೀವಿ, ಮಾಡಿಕೊಡ್ತೀವಿ. ಒಂದು ಕರೆಕ್ಷನ್ ಮಾಡಿಬಿಡ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.